ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ವಂಶಿ ತನ್ನ ಪಾಡಿ ತನ್ನ ಮೊಬೈಲ್ ನೋಡ್ತಾ ಕೂತಿರ್ಬೇಕಾದ್ರೆ ನಗು ನಗುತ್ತಾ ನಲ್ಲಿ ಏನೇ ಆಗಲಿ ಅಂತ ಸಾಂಗ್ ಆಡ್ಕೊಂಡು ಈ ಕಡೆ ರೇಗಿಸ್ಕೊಂಡು ಸ್ವಾತಿ ಬರ್ತಾಳೆ. ಏನು ವಂಶಿಯವರೇ ಸುಮ್ಮನೆ ಕೂತಿದ್ದೀರಾ? ಸ್ವಾತಿ ಬಾಯಿ ಮುಚ್ಚು ಅಂತ ಬೈಬೇಕಿತ್ತಲ್ವಾ? ಅಜ್ಜಿ ತಾತನ ಫಂಕ್ಷನಲ್ಲಿ ಪೂಜೆ ಮಾಡಿದ ಎಫೆಕ್ಟು ನಿಮ್ಗೇನಾದರೂ ತಾಕ್ತಾ ಅಂತ ಟೀಸ್ ಮಾಡ್ತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಹಾಗೇನಿಲ್ಲ, ಅಜ್ಜಿ ತಾತನಿಗೋಸ್ಕರ ಫಂಕ್ಷನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ನ ನೀನು ಮಾಡಿ ಅವ್ರನ್ನ ಖುಷಿಯಾಗಿಡಿಸ್ತಲ್ಲ, ಅದಕ್ಕೋಸ್ಕರ ಈ ಸಾಂಗ್ ಆಡೋದೇನೆಲ್ಲ ನಾನು ಸ್ವಲ್ಪ ದಿನ ಸಹಿಸ್ಕೋತೀನಿ ಅಂತ ಅನ್ಬೇಕಾದ್ರೆ, ಓಹೋ ಹಾಗಾದರೆ ಆಫರ್ ಇನ್ನು ಎಷ್ಟು ದಿನ ಇರುತ್ತೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಸ್ವಲ್ಪ ದಿನ ಆಫರ್ ಕೊಟ್ಟರೆ ಹಿಂಗೆ ಹಾಡಾಡ್ಕೊಂಡು ಖುಷಿಯಾಗಿರ್ಬೋದಲ್ವ, ನಾನು ಅದಕ್ಕೆ ಕೇಳಿದೆ ಕಣ್ರಿ ಅಂತ ಅನ್ಬೇಕಾದ್ರೆ, ಈ ಆಫರ್ ಯಾವಾಗ ಬೇಕಾದರೂ ಕ್ಲೋಸ್ ಆಗ್ಬೋದು ಅಂತ ವಂಶಿ ಹೇಳ್ತಾ ಇರ್ತಾನೆ. ಅದೇ ನಾನು ಮಾಡಿರೋ ಕೆಲಸಕ್ಕೆ ಇನ್ಯಾರಾದರೂ ಆಗಿದ್ರು ನನಗೆ ಥ್ಯಾಂಕ್ಸ್ ಹೇಳೋರು, ಆದರೆ ನೀವೊಂಥರ ಸ್ಪೆಷಲ್ ಬಿಡ್ರಿ, ಏನು ಹೇಳಲ್ಲ ಅಂತ ಟೀಸ್ ಮಾಡ್ತಾ ಇರ್ತಾರೆ. ಹಾಗೆ ಮನಸ್ಸಲ್ಲಿ ಕಲ್ಲಿಟ್ಕೊಂಡಿದ್ದವರಿಗೆ ಥ್ಯಾಂಕ್ಸ್ ಎಲ್ಲ ಹೇಳಕ್ಕೆ ಬರಲ್ಲ ಬಿಡ್ರಿ ಅಂತ ಅಂದಾಗ, ಹಲೋ ಮೇಡಮ್, ನಮ್ಮ ಮನಸ್ಸು ಹೂವಿನಂಥದ್ದು, ಕಲ್ಲಂಥ ಮನಸ್ಸಲ್ಲ, ಥ್ಯಾಂಕ್ ಯು ಅಂತ ಹೇಳ್ಬೇಕಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅದನ್ನ ಹೇಳಕ್ಕೆ ನೀವು ಬಿಡಬೇಕಲ್ಲ ಅಂತ ವಂಶಿ ಹೇಳ್ಬೇಕಾದ್ರೆ ಸ್ವಾತಿ ಹೇಳ್ತಿರ್ತಾಳೆ, ಹಾಗಾದರೆ ಫಾರ್ಮಲಾಗಿ ಒಂದು ಥ್ಯಾಂಕ್ ಯು ಹೇಳಿ, ಅದನ್ನು ಕೇಳ್ಕೊಂಡು ನಾನು ಕಿವಿನ ತಂಪು ಮಾಡ್ಕೋತೀನಿ ಅಂತ ಅನ್ಬೇಕಾದ್ರೆ, ಥ್ಯಾಂಕ್ ಯು ಸೋ ಮಚ್ ಸ್ವಾತಿ, ನಿನ್ನಿಂದ ಫಂಕ್ಷನ್ ತುಂಬ ಚೆನ್ನಾಗಾಯಿತು ಅಂತ ಅಂದಾಗ ಆ ಮಾತನ್ನ ಕೇಳಿ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಜೊತೆಗೆ ಆಶ್ಚರ್ಯನೂ ಆಗ್ತಾ ಇರುತ್ತೆ. ಹಾಗೆ ವೆಲ್ಕಮ್ ಸರ್ ಅಂತ ಅನ್ಬೇಕಾದ್ರೆ, ಆಯಿತು ಇದನ್ನೇ ಇಟ್ಕೊಂಡು ಮತ್ತೆ ನೀನು ಹೆಂಗೆಂಗೋ ಆಡಿದ್ರೆ ನನಗೂ ತೂಗಿಸ್ಕತಿಯ ನೋಡು ಅಂತ ಅನ್ಬೇಕಾದ್ರೆ, ಒಂದು ನಿಮಿಷ ವಂಶಿಯವ್ರು ಇನ್ನೊಂದು ಮುಖ ತೋರಿಸಿದ್ರಿ, ಹಾಗೆ ಮತ್ತೆ ಸಿಡುಕ್ಮೂತಿ ಸಿದ್ದಪ್ಪನ ಥರ ವಂಶಿ ರೂಪನ ಬದಲಾಯಿಸ್ಬಿಟ್ರಲ್ಲ, ಯಾಕ್ರಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ನಾನೇನಾದರೂ ನಿನ್ನನ್ನು ಕಂಟ್ರೋಲ್ ಮಾಡಲಿಲ್ಲ ಅಂತ ಅಂದಿದ್ರೆ ಪಶುಪತಿ ಮತ್ತು ರಾಗಿನ ಜೊತೆ ದೊಡ್ಡ ಜಗಳನೇ ಮಾಡ್ತಿದ್ದೆ ಅಲ್ವಾ ಅಂತ ಅನ್ಬೇಕಾದ್ರೆ, ಹೌದು ನಿಮಗೋಸ್ಕರ ನಾನು ಸುಮ್ಮನೆ ಇದ್ದೆ ಕಣ್ರಿ, ಇಲ್ಲ ಅಂತಂದರೆ ಅವರಿಬ್ಬರ ಜೊತೆ ದೊಡ್ಡ ಜಗಳನೇ ಮಾಡ್ತಾ ಇದ್ದೆ, ನನಗೊಂದು ಅವಾರ್ಡ್ ಕೊಡಿಸ್ಬೇಕಾಗುತ್ತೆ ನೋಡಿ ಅಂತ ಕೇಳ್ತಾ ಇರ್ತಾಳೆ. ಅವಳು ಎಷ್ಟು ದೊಡ್ಡ ಡ್ರಾಮಾನ ಮಾಡಿದ್ಲು, ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು, ಹೊಡೆದು ಆಚೆ ಕಡೆ ದಬ್ಬನ ಅಂದ್ಕೊಂಡಿದ್ದೆ, ಫಂಕ್ಷನ್ ಹಾಳಾಗುತ್ತೆ ಅಂತ ಸುಮ್ಮನೆ ಬಿಟ್ಟೆ ವಂಶಿಯವರೇ ಅಂತ ಅನ್ಬೇಕಾದ್ರೆ, ಹೌದು ನೀನು ದೊಡ್ಡ ಡಾನು, ನೀನು ಅವಳಿಗೆ ಹೊಡಿತಿದ್ಯಾ ಅಂತ ಟೀಸ್ ಮಾಡ್ತಾ ಇರ್ತಾನೆ. ಮತ್ತು ವಂಶಿ ಹೇಳ್ತಾ ಇರ್ತಾನೆ, ನೀನೇನಾದ್ರೂ ರಾಗಿನಿಗೆ ಹೊಡೆದಿದ್ರೆ ಅವರಪ್ಪ ಮತ್ತೆ ಹಾಗೆ ಅವ್ನ ಮದುವೆಗೆ ಹುಡುಗ ಎಲ್ಲ ಸುಮ್ಮನೆ ಬಿಡ್ತಿದ್ರ ಅಂತ ಅಂದಾಗ, ಹೌದು ನೋಡಿ, ಮತ್ತೆ ಆ ರೀತಿ ಏನಾದರೂ ಹಾಕಿದರೆ ಟಿ ವಿನೇನವರೆಲ್ಲ ಬರ್ತಾಯಿದ್ರು, ಅಷ್ಟಕ್ಕೂ ಈ ಮನೇಲಿ ಏನಾಯಿತು ಅಂತ ದೊಡ್ಡ ನ್ಯೂಸ್ ಚಾನಲ್ಗೆ ಪಬ್ಲಿಕ್ ಮಾಡ್ತಾಯಿದ್ರು ಅಂತ ಅನ್ಬೇಕಾದ್ರೆ, ಅಮ್ಮ ತಾಯಿ ಸಾಕು, ನಿನ್ನ ಸಮಾಸನೆ ಸಾಕು, ನಾನು ಸ್ವಲ್ಪ ಕೇಳಿದ್ರೆ ಅದಕ್ಕೆ ಇಷ್ಟುದ್ದ ಹೇಳ್ತೀಯ ಅಂತ ಅನ್ಬೇಕಾದ್ರೆ, ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಇರಿ, ನಾನೇನಾದರೂ ಆ ರೀತಿ ಮಾಡಿದರೆ ನಿಮ್ಮ ಕಂಪನಿಗೆ ಬಿಟ್ಟು ಪ್ರಚಾರ ಸಿಗ್ತಿತ್ತು ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ವಂಶಿ ಹೇಳ್ತಾ ಇರ್ತಾನೆ, ರಾಗಿನೇನಾದ್ರು ಮದುವೆಯಾಗಿ ಮನೆಗೆ ಬಂದಾಗ ಜಗಳ ಆದರೆ ರೋಡಲ್ಲಿ ನಿಂತ್ಕೊಂಡು ಜುಟ್ಟಿಟ್ಕೊಂಡು ಜಗಳಾಡ್ತೀರ ಅಲ್ವಾ ನೀವಿಬ್ಬರು ಅಂತ ಅಂದಾಗ, ಅದಕ್ಕೂ ಬೇಕಾದ್ರೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸ್ವಾತಿ ಅಂತಂದರೆ ಏನು ಅಂದ್ಕೊಂಡಿದ್ರು ವಂಶಿಯವರೇ, ಕಾಡು ಮಧ್ಯದಲ್ಲಿರೋ ಊರಲ್ಲಿ ಬೆಳೆದವಳು ನಾನು, ಯಾವುದಕ್ಕೂ ಎದುರಲ್ಲ, ನಿಮಗೂ ಏನಾದರೂ ಯಾರ ನಡುವೆ ಜಗಳ ಆಗಿದ್ರೆ ಹೇಳಿ, ಕಿರಿಕಿದ್ರೆ ಹೇಳಿ, ನಾನು ಸರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತು ವಂಶಿ ಹೇಳ್ತಾ ಇರ್ತಾನೆ, ಈ ಜಗಳ ಗಂಟೆ ಜೊತೆ ಹೋಗಿ ನಾನು ಜಗಳ ಮಾಡ್ತಿದ್ದೀನಲ್ಲ, ತಲೆ ನೋಡ್ತಿದೆ, ಸಾಕು ಹೋಗಿ ಮಲ್ಗು ಅಂತ ಅಂದಾಗ, ನಾನು ಜಗಳಕ್ಕೆ ಬಂದೆ, ನೀವೇ ತಾನೇ ಜಗಳಕ್ಕೆ ಬಂದಿದ್ದು ಅಂತ ಜಗಳ ಮಾಡ್ತಿರ್ಬೇಕಾದ್ರೆ, ಸುಮ್ಮನೆ ಹೋಗ್ತೀವಿ ಅಥವಾ ಬಾಯಿಗೆ ಪ್ಲಾಸ್ಟರ್ ಹಾಕ್ಲಾ ಅಂತ ಕಿರ್ಚಾಡ್ತಾ ಇರ್ತಾನೆ. ನನ್ನ ಬಾಯಿಗೆ ನೀವು ಪ್ಲಾಸ್ಟರ್ ಹಾಕ್ತೀರಾ, ಹಾಕ್ರಿ ನೋಡೋಣ ಅಂತ ಇವಳು ಅವಾಜ್ ಆಗ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಮನೇಲಿ ಸ್ವಾತಿ ಅಜ್ಜಿ ಪ್ರೀತಿ ಬಾರೆ ಅಂತ ಕೂಗ್ತಾ ಇರಬೇಕಾದ್ರೆ, ಪ್ರೀತಿ ಮೂಗು ಮುಚ್ಕೊಂಡು ಎಣ್ಣೆನ ತೊಗೊಬಂದು ಕೊಡ್ತಾಳೆ. ಏನೇ ಎಣ್ಣೆನ ಮೂಗು ಮುಚ್ಕೊಂಡು ತೊಗೊಬರ್ತಿದೆಯಲ್ಲ, ಮೂಗೇನು ಬಿದೋಗುತ್ತಾ ಬಿಡೆ ಅಂತ ಅನ್ಬೇಕಾದ್ರೆ, ನೋಡಿ ಅಜ್ಜಿ ಎಣ್ಣೆ ತಾನೇ ಕೇಳಿದ್ದು, ತಂದು ಕೊಟ್ಟಿದ್ದೀನಿ ತೊಗೊಳ್ಳಿ ಅಂತ ಅನ್ಬೇಕಾದ್ರೆ, ನನಗೆ ಹಚ್ಕೊಳಕ್ಕಾಗಲ್ಲ, ಸ್ವಲ್ಪ ಹಚ್ಚೆ ಅಂತ ಅನ್ಬೇಕಾದ್ರೆ ಪ್ರೀತಿ ಬೈತಾ ಇರ್ತಾಳೆ. ಹೋಗಜ್ಜಿ, ಆ ಎಣ್ಣೆ ತುಂಬ ಗಬ್ಬು ಸ್ಮೆಲ್ ಬರ್ತಾ ಇದೆ, ನಾನು ಕೈಲಿ ತಗೊಂಡು ನಿಮಗೆ ಹಚ್ಚಿದ್ರೆ ಕೈಯೆಲ್ಲ ಸ್ಮೆಲ್ಲಪ್ಪ, ನಾನು ಹಚ್ಚಲ್ಲ ಅಂತ ಅನ್ಬೇಕಾದ್ರೆ, ಏನೇ ಹಿಂಗಾಡ್ತೀಯಾ, ಚೋಟದ್ದೇ ಇದೆಯಾ, ಈ ರೀತಿ ಎಲ್ಲ ಮಾತಾಡ್ತೀಯಾ, ನಮ್ಮ ಸ್ವಾತಿ ಇದ್ದಿದ್ರೆ ಎಷ್ಟು ಕೆಲಸ ಮಾಡಿಕೊಡ್ಳು ನನಗೆ ಅಂತ ಬೈತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಕುಮಾರ ಬರ್ತಾನೆ. ಅಲ್ಲ ಪ್ರೀತಿ, ಅಜ್ಜಿ ಕೊಟ್ಟು ಏನಕ್ಕೆ ಬಯಸ್ಕೊತಿದ್ಯಾ, ಏನಾಯಿತು ಅಂತ ಅಂದಾಗ, ಅಜ್ಜಿ ನಡೆದಿದ್ದ ಘಟನೆ ಎಲ್ಲ ಹೇಳ್ತಿರ್ಬೇಕಾದ್ರೆ, ಪ್ರೀತಿ ನೋಡಿ ಬಾವ, ಅದು ತುಂಬ ಸ್ಮೆಲ್ಲಿದೆ, ನಾನು ಮುಟ್ಟಲ್ಲ ಅಂತ ಅನ್ಬೇಕಾದ್ರೆ, ಪರವಾಗಿಲ್ಲ ಅಜ್ಜಿ, ನಿಮ್ಮ ಮೊಮ್ಮಗಾಗಿ ನಾನಿದ್ದೀನಲ್ವ, ನಾನು ಹಚ್ಕೊಡ್ತೀನಿ, ನಿಮ್ಮ ಸೇವೆ ನಾನು ಮಾಡ್ತೀನಿ ಅಂತ ಕುಮಾರ ಹೇಳ್ತಿರ್ಬೇಕಾದ್ರೆ, ನಮ್ಮ ಸ್ವಾತಿ ಇದ್ದಿದ್ರು ಸಹ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಿಸಿನೀರೆಲ್ಲ ಹಾಕ್ಕೊಳ್ಳು, ಇವಾಗ ನೀನಾದರೂ ಈ ಮನೇಲಿ ಇದೆಯಲ್ಲ, ನನ್ನ ಬಗ್ಗೆ ಕೇರ್ ತೊಗೊಳ್ಳೋರು ಈ ಮನೇಲಿ ಯಾರೂ ಇಲ್ಲ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಅಜ್ಜಿ ನಿಧಾನಕ್ಕೆ ಮಾತಾಡಿ, ಈ ಮಾತನ್ನ ಯಾರಾದ್ರು ಕೇಳ್ಕೊಂಡ್ರೆ ನಮ್ಮಿಬ್ರಿಗೂ ಹೊಡೆದೇ ಬಿಡ್ತಾರೆ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಗೀತಾ ಬರ್ತಾಳೆ. ಅಷ್ಟಕ್ಕೂ ಇಲ್ಲಿ ಏನಾಗ್ತಿದೆ ಅಂತ ಕೇಳಬೇಕಾದ್ರೆ, ಏನಿಲ್ಲ ಅಜ್ಜಿ ಮೊಮ್ಮಗ ಹಾಗೆ ಸುಮ್ಮನೆ ಮಾತಾಡ್ತಿದ್ವಿ ಅಂತ ಕುಮಾರ ಮಾತನ್ನ ಮರೆಸ್ತಾ ಇರ್ತಾನೆ. ಈ ಗೀತನ ನೋಡಿ ಅಜ್ಜಿ, ಓಹೋ ನೋಡಪ್ಪ ಯಾರು ಬಂದರು, ಕುಮಾರ ರಾಜೀನಾಮೆ ಕೊಡಲ್ಲ ಅಂದವರೆಲ್ಲ ರಾಜೀನಾಮೆ ಕೊಟ್ಟರು, ಸ್ವಾತಿ ಮನೆಗೆ ಬರಲ್ಲ ಅಂತ ಅಂದವರೆಲ್ಲ ಬಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ರು, ನೋಡು ನಮ್ಮ ವಸು ಇದ್ದಾಗ ನಾವೆಲ್ಲ ಎಷ್ಟು ಖುಷಿಯಾಗಿ ಕುಮಾರ ಎಲ್ಲ ಒಟ್ಟಿಗೆ ಫೋಟೋನ ತೆಗೆಸ್ಕೊತಿದ್ವಿ ಅಲ್ವೇನು ಅಂತ ಅನ್ಬೇಕಾದ್ರೆ, ಗೀತೆ ಹೇಳ್ತಾ ಇರ್ತಾಳೆ, ಅಜ್ಜಿ ನೋಡಿ ಇಷ್ಟ ತಕ್ಕ ಕಾಲು ನೋವು ಅಂತ ಹೇಳ್ತಾ ಇದ್ರು, ಈಗ ಮಾತಾಡಿ ಬಾಯಿ ನೋವಾಗುತ್ತೆ, ಬಿಸಿ ಕಾಫಿ ತಂದಿನಿ
ಕುಡಿದು ಮಲ್ಕೋ ಹೋಗಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ, ಏನೋ ಕುಮಾರ ನಿನ್ನ ಹೆಂಡ್ತಿ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ, ನೀನು ನೋಡ್ರೆ ಒಂದು ಮಾತು ಬೈತಿಲ್ವಲ್ಲ ಅಂತ ಅಂದಾಗ, ನನ್ನ ಹೆಂಡ್ತಿದೇನು ತಪ್ಪಿದೆ ಪಾಪ, ಅಂಗಡಿನೆಲ್ಲ ದುಡಿದು ಬಂದಿರ್ತಾಳೆ, ಸಾಕಾಗಿರುತ್ತೆ, ನೀವೇ ಅವಳನ್ನ ತಪ್ಪಾಗಿ ತಿಳ್ಕೊಂಡು ಯಾವಾಗಲೂ ರೇಗಿಸ್ತೀರ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟು ಬೇಗ ಬರ್ತಾಳೆ. ಬೇಗ ಬಂದ್ಬಿಟ್ಟು, ಓಹೋ ನಿಮ್ಮ ಹೆಂಡ್ತಿ ಏನು ಇಷ್ಟು ಹೊಗಳುತ್ತಿದ್ದೀರಲ್ಲ, ಯಾವತ್ತಾದರೂ ನೀವು ಗೀತಾ ನೀನು ಮಾಡಿದ ತಪ್ಪು ಅಂತ ಒಂದಿನಾದರೂ ಬೈತಿದ್ದೀರಾ ಅಂತ ಅನ್ಬೇಕಾದ್ರೆ, ಅಯ್ಯೋ ಆಗಲ್ಲ ಬೇಗ, ಏನು ಗೊತ್ತಾ ಅಜ್ಜಿ, ಒಂದು ಗಾದೆನೇ ಇದೆಯಲ್ವಾ, ಎತ್ತವ್ರಿಗೆ ಹೆಗ್ಣ ಮುದ್ದು ಕಟ್ಕೊಂಡವ್ರಿಗೆ ಕೋಡಂಗಿ ಮುದ್ದು, ಆ ರೀತಿ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಇವರಿಬ್ರು ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾರೆ. ಹಾಗೆ ಅಜ್ಜಿ ಮತ್ತೆ ಕುಮಾರ್ನ ಟೀಸ್ ಮಾಡ್ತಾ ಇರ್ತಾರೆ. ನಮ್ಮ ಸರೋಂಜಿಗೆ ಗಂಡು ಮಗು ಹುಟ್ಟಿದೆ, ಹುಲಿ ಥರ ಇರ್ತಾನೆ ಅಂತ ನಾನಂದರೆ, ನೀನೇನು ಗೀತನಿಂದ ತಿರುಗಾಡೋ ಇಲಿ ಥರ ಆಗ್ಬಿಟ್ಟಿದ್ಯಾ, ಇಲಿ ಥರ ಬೆಕ್ತರ ಆಗಿದೆಯಾ ಅಂತ ಅನ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರಬೇಕಾದ್ರೆ ಕುಮಾರ್ ಹೇಳ್ತಾ ಇರ್ತಾನೆ, ಏನಜ್ಜಿ ನಾನೇನೋ ಕಾಲು ನೋವು ನಿಮಗೆ ಅಂತ ಎಣ್ಣೆ ಹಚ್ಚೋಣ ಅಂತ ಬಂದರೆ ಹೆಂಡ್ತಿ ಹಿಂದೆ ಸುತ್ತಾಡೋ ಇಲಿ ಮರಿ ಅಂತ ನನ್ನನ್ನೇ ಆಡ್ಕೋತಾ ಇದ್ದೀರಾ, ಒಳ್ಳೆ ಮರ್ಯಾದೆ ಕೊಟ್ರಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಜ್ಜಿ ಮತ್ತೆ ಹೇಳ್ತಾ ಇರ್ತಾರೆ, ಇಲ್ಲ ಕಣೋ ಕುಮಾರ, ನಾನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಬೆಕ್ಕು ಯಾವಾಗಲೂ ಯಾರ ಮನೆ ನುಗ್ಗಬೇಕು, ಎಲ್ಲಿ ತಿನ್ನಬೇಕು, ಏನು ಮಾಡಬೇಕು, ಯಾರನ್ನು ಕಚ್ಚಬೇಕು ಅಂತ ಹುಡುಕ್ತಾ ಇರ್ತಲ್ಲ, ಅದೇ ರೀತಿ ನೀನು ಯಾವಾಗಲೂ ಗೆದ್ದಿನಿಂದ ತಿರುಗ್ತೀಯ ಕಣೋ ಅಂತ ಅಂದಾಗ, ಏನಜ್ಜಿ ನನ್ನನ್ನು ಈ ರೀತಿ ಟೀಸ್ ಮಾಡ್ತೀರಾ, ನನಗೇನು ಮಾತಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ಬರುತ್ತೆ, ನಾನೇ ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀನಿ ಅಂತ ಬಿಲ್ಡಪ್ ತಗೋತಾ ಇರ್ತಾನೆ. ಹಾಗೆ ಮೇಘ ಹೇಳ್ತಾ ಇರ್ತಾಳೆ, ಒಂದು ದಿನನೂ ನಾವು ನೋಡೇ ಇಲ್ವಲ್ಲ, ಯಾವಾಗಲೂ ಅಕ್ಕನಿಂದ ತಿರುಗ್ತೀರಾ ಅಂತ ಅಂದಾಗ, ಮೇಘ ನನ್ನ ಟೀಸ್ ಮಾಡಬೇಡ ಅಂತ ಹೇಳ್ಬೇಕಾದ್ರೆ, ನೋಡೋ ಗಂಡ ಹೆಂಡ್ತಿ ಸಂಸಾರ ಅಂದಮೇಲೆ ಇದೆ ಕಣೋ, ಒಬ್ಬರು ಹಾಳಾಗ್ತಿದ್ದಾರೆ ಅಂತ ಅಂದರೆ ಇನ್ನೊಬ್ಬರು ಹಾಳಾಗಕ್ಕೆ ಬಿಡಬಾರ್ದು, ಅವ್ರನ್ನ ಎತ್ತಿ ಮೇಕೆ ನಡೆಯೋ ರೀತಿ ಮಾಡಬೇಕು, ಸಂಸಾರ ಅಂದರೆ ತಗ್ಗಿ ಬಗ್ಗೆ ನಡಿಬೇಕು, ಇದೇ ಜೀವನ ಅಂತ ಅಜ್ಜಿ ಬುದ್ಧಿವಾದ ಹೇಳ್ತಾ ಇರ್ತಾರೆ. ಹಾಗೆ ಮೇಘ ಹೇಳ್ತಾ ಇರ್ತಾಳೆ, ಪಾಪ ನಮ್ಮ ಭಾವ ಹಸು ಇದ್ದಂಗೆ, ನೀವೇನು ಆ ರೀತಿ ಬೈತಾ ಇದ್ದೀರಾ ಅಜ್ಜಿ ಅಂತ ಅನ್ಬೇಕಾದ್ರೆ, ನೋಡು ಹಸು ಥರ ಆಗಬೇಡ, ಹುಲಿ ಥರ ಗರ್ಜನೆ ಮಾಡಬೇಕು ಕಣೋ, ಅವಾಗ ನೀನು ಹೆಂಡ್ತಿ ಇರಿ ಅಂತ ನಿನ್ನಿಂದ ಸುತ್ತಾಳೆ ಅಂತ ಹೇಳ್ಕೊಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಕುಮಾರ ಕೋಪ ಮಾಡಿಕೊಂಡು ಪಂಚನೆ ಮೇಲೆ ಕಟ್ಕೊಬಿಟ್ಟು, ಅಜ್ಜಿ ನೋಡ್ತಾ ಇರಿ, ಒಂದಲ್ಲ ಒಂದು ದಿನ ಹುಲಿ ಥರ ಗರ್ಜನೆ ಮಾಡ್ತೀನಿ, ಅವಾಗ ನಿಮ್ಮ ಮೊಮ್ಮಗಳು ನನ್ನಿಂದ ಸುತ್ತಾಳೆ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಗೀತಾ, ಏನು ಮಾವ ಏನೋ ಹುಲಿಗಿಲಿ ಅಂತ ಇದ್ರಿ ಅಂತ ಅನ್ಬೇಕಾದ್ರೆ, ಕಟ್ಟಿರೋ ಪಂಚನ ಕೆಳಗಡೆ ಇಡಿಸಿ, ಏನಿಲ್ಲ ಸುಮ್ಮನೆ ಮಾತಾಡ್ತಾ ಇದ್ವಿ ಅಜ್ಜಿ ನಾನು ಅಂತ ಅಂದಾಗ ಮೇಘ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಂಶಿ ಮತ್ತು ಸ್ವಾತಿ ಇಬ್ಬರು ಸಹ ಆಫೀಸಿಗೆ ಬರ್ತಾರೆ. ವಂಶಿ ಹೇಳ್ತಾ ಇರ್ತಾನೆ, ಆಫೀಸ್ ವರ್ಕ್ ಏನೇನಿದೆ ಅದನ್ನೆಲ್ಲ ಬೇಗ ಮುಗಿಸು ಅಂತ ಅಂದಾಗ, ಅದಕ್ಕೆ ತಾನೇ ಬಂದಿರೋದು, ಅದನ್ನು ಬೇರೆ ಹೇಳ್ಬೇಕಾ ಬಾಸ್ ಅಂತ ಮತ್ತೆ ನೀವು ಪ್ರೂವ್ ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಲೂಸು ನಾನು ಹೇಳೋದನ್ನು ಸರಿಯಾಗಿ ಕೇಳ್ಕೊ ಅಂತ ಅಂದಾಗ, ಇಷ್ಟು ಸ್ಲೋ ಆಗಿ ಹೇಳಿದ್ರೆ ನನ್ನ ರೀತಿ ಫಾಸ್ಟಾಗಿ ಥಿಂಕ್ ಮಾಡೋರಿಗೆ ಹೇಗೆ ಅರ್ಥ ಆಗುತ್ತೆ, ಸ್ವಲ್ಪ ಫಾಸ್ಟಾಗಿ ಹೇಳಿ ಅಂತ ಟೀಸ್ ಮಾಡ್ತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಓಹೋ ಇವಳು ದೊಡ್ಡ ಇಂಜಿನಿಯರು, ಇವಳು ಫಾಸ್ಟಾಗಿ ಅರ್ಥ ಮಾಡ್ಕೋತಾಳೆ ಅಂತ ಅಂದಾಗ, ನಾನು ಹೇಗಾದರೂ ಅರ್ಥ ಮಾಡ್ಕೋತೀನಿ, ಹೇಳೋದನ್ನು ಕರೆಕ್ಟಾಗಿ ಹೇಳಿ ಅಂತ ಅನ್ಬೇಕಾದ್ರೆ, ಲೂಸು ಮಾಡೋ ಕೆಲಸನ ಮಾಡಿ ಮತ್ತೆ ಕ್ಯಾಬಿನಿಗೆ ಬಾ, ಬೇರೆ ಕೆಲಸ ಹೇಳ್ತೀನಿ ಅಂತ ಅಂದಾಗ, ಓಹ್ ಆ ರೀತಿ ಹೇಳ್ತಾ ಇದ್ದೀರಾ ಅಂತ ನಗಾಡ್ತಾ ಇರ್ತಾಳೆ. ಮತ್ತು ಇನ್ನು ಆಫೀಸ್ ಫೈಲೆಲ್ಲ ಚೆಕ್ ಮಾಡಬೇಕು, ಇನ್ನೂ ಏನೇನೋ ಕ್ಯಾಶ್ ಬುಕ್ಕಿಗೆಲ್ಲ ಸೈನ್ ಮಾಡಬೇಕು, ಬೇಗ ಬಾ ಅಂತ ಅಂದಾಗ, ಓಕೆ ಬಂಗಾರಿ ಅಂತ ಅಂದಾಗ, ಏನೇ ಅಂದೆ ಅಂತ ವಂಶಿ ರೇಗ್ತಾ ಇರಬೇಕಾದ್ರೆ, ಏನಿಲ್ಲಪ್ಪ ನನಗೇನು ಗೊತ್ತಿಲ್ಲ ಅಂತ ಓಡೋಗ್ತಾ ಇರ್ತಾಳೆ. ಬಾ ಕೈ ಸಿಗು, ನನ್ನನ್ನು ರೇಗಿಸ್ತಿಲ್ವ ಮಾಡ್ತೀನಿ ಅಂತ ಬೈಕೊಂಡು ಕ್ಯಾಬಿನ್ ಹತ್ರ ವಂಶಿ ಹೋಗ್ತಾ ಇರ್ತಾನೆ. ಹಾಗೇನೊಂದು ಕಡೆ ಸ್ವಾತಿ ಕ್ಯಾಬಿನ್ ಒಳಗಡೆ ಬಂದು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ನಾನೇನೋ ಮದುವೆ ನಿಲ್ಲಿಸ್ತೀನಿ, ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ಅನ್ಕೊಬಂದೆ, ಈ ರಾತ್ರಿಗೆ ಎಂಗೇಜ್ಮೆಂಟ್ ಯಾವ ರೀತಿ ನಿಲ್ಲಿಸೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನೇ ಆಗಲಿ ವಂಶ ಸಂಸಾರನ ಮನೇನ ಹಾಳು ಮಾಡೋಕ್ಕೆ ನಾನು ಬಿಡಲ್ಲ, ಆ ರಾಗಿಣಿ ಸೊಸೆ ಆಗೋಕ್ಕೆ ನನಗೆ ಇಷ್ಟ ಇಲ್ಲ, ಈ ಮನೆ ಬರಬಾರ್ದು ಅಂತ ಸ್ವಾತಿ ಪ್ಲಾನ್ ಮಾಡ್ತಾ ಇರ್ತಾಳೆ. ಹಾಗೆ ಥಿಂಕ್ ಮಾಡಬೇಕಾದ್ರೆ ಕೆಲಸದವ್ರು ಬಂದು ಹೇಳ್ತಾ ಇರ್ತಾರೆ, ಮೇಡಮ್ ಈ ಫೈಲ್ ಒಂದು ಸ್ವಲ್ಪ ಚೆಕ್ ಮಾಡಿ ಅಂತ ಅಂದಾಗ, ಹಾಗೆ ಸ್ವಾತಿ ಚೆಕ್ ಮಾಡ್ತಾ ಅಕೌಂಟ್ಸಲ್ಲಿ ಏನೋ ಕ್ಲಾರಿಟಿ ಸಿಗ್ತಾ ಇಲ್ಲ, ನಾನೊಂದ್ಸಲ ಚೆಕ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾ ಇರ್ತಾಳೆ. ಹಾಗೆ ಸ್ವಾತಿ ಯೋಚನೆ ಮಾಡ್ತಾ ಇರ್ತಾಳೆ, ಯಾವಾಗಲೂ ಟ್ರಾನ್ಸಾಕ್ಷನಲ್ಲಿ ಈ ಥರ ವೇರಿಯೇಷನ್ ಬರುತ್ತಲ್ಲ, ಮೊದಲು ಹೋಗಿ ನಾನು ವಂಶವ್ರ ಹತ್ರ ಮಾತಾಡಬೇಕು ಅಂತ ಹೋಗ್ತಾ ಇರ್ತಾಳೆ. ಮತ್ತೆ ವಾಪಸ್ ಬಂದುಬಿಟ್ಟು ಅವ್ರ ಹತ್ರ ಹೋಗೋದು ಬೇಡ, ಅದು ಹಾಗೆ ಹೀಗೆ ನೀನು ಸರಿ ಮಾಡಿಲ್ಲ ಅಂತ ನನ್ನನ್ನೇ ಬೈತಾರೆ, ನಾನು ಹೋಗ್ಬಿಟ್ಟು ಡೈರೆಕ್ಟಾಗಿ ಅಜಯ್ ಅವ್ರನ್ನ ಕೇಳ್ತೀನಿ ಅಂತ ಫೈಲ್ ತಗೊಂಡು ಬರ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ರಾಗಿಣಿ ಬಗ್ಗೆ ಕೂತ್ಕೊಂಡು ಅಜಯ್ ಯೋಚನೆ ಮಾಡ್ತಾ ಇರ್ತಾನೆ, ಅಯ್ಯೋ ಗಿಣಿ ಯಾವಾಗ ಸಿಗ್ತೀಯಾ ನೀನು, ಯಾವಾಗ ಮದುವೆ ಆಗ್ತೀನಿ, ಯಾವಾಗ ನಿನ್ನ ಜೊತೆ ಜಾಲಿಯಾಗಿರ್ತೀನೋ ನನಗಂತೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಯೋಚನೆ ಮಾಡಿ, ಏನಕ್ಕೆ ಯೋಚನೆ ಮಾಡಬೇಕು, ಈಗಲೇ ಫೋನ್ ಮಾಡಿ ಮಾತಾಡೋಣ ಅಂತ ರಾಗಿಣಿ ಕಾಲ್ ಮಾಡ್ತಾ ಇರ್ತಾನೆ. ಈ ಕಡೆ ರಾಗಿಣಿ ಸಿಕ್ಕಾಪಟ್ಟೆ ಬೈಕೋತಾ ಇರ್ತಾಳೆ, ಇವನಿಗೇನು ಮಾಡೋ ಕೆಲಸ ಇಲ್ವಾ ಅಂತ ಅಂದ್ಬಿಟ್ಟು ರಿಸೀವ್ ಮಾಡಿ, ಹೇಳು ಅಜಯ್ ಹೇಗಿದೆಯಾ ಅಂತ ಅಂದಾಗ, ಐ ಆಮ್ ಫೈನ್ ಸೂಪರಾಗಿದ್ದೀನಿ ಅಂತ ಅಂದಾಗ, ನೀನೇನು ಮಾಡ್ತಿದ್ದೀಯಾ ಅಂತ ಅನ್ಬೇಕಾದ್ರೆ, ನಾಳೆ ಎಂಗೇಜ್ಮೆಂಟ್ ಅಲ್ವಾ ಅದಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನಮ್ಮನೆಯಲ್ಲೂ ಕೂಡ ಅಮ್ಮ ಏನನ್ನ ರೆಡಿ ಮಾಡ್ಕೋತಿದ್ದಾರೆ, ಅಷ್ಟಕ್ಕೂ ರಾಗಿಣಿ ಇವತ್ತು ನೀನು ಯಾವ ಡ್ರೆಸ್ ಹಾಕಿದೆಯಾ, ಒಂದು ಪಿಕ್ ಕಳಿಸ್ತೀಯಾ ಅಂತ ಅನ್ಬೇಕಾದ್ರೆ, ಇದೆಲ್ಲ ಇದ್ದಿದ್ದೆ ಮದುವೆ ಆದಮೇಲೆ ನಾವಿಬ್ಬರು ಕೂತ್ಕೊಂಡು ಮಾತಾಡೋಣ, ಇವಾಗ ಸ್ವಲ್ಪ ಟೈಮ್ ಇಲ್ಲ, ಕೆಲಸ ಇದೆ ಹೋಗ್ತೀನಿ ಅಂತ ಅನ್ಬೇಕಾದ್ರೆ, ಅಯ್ಯೋ ನನಗಿನಿ ಏನಕ್ಕೆ ಅರ್ಜೆಂಟು ನಿನಗೆ, ಏಕೆಂದರೆ ನಾನು ಒಳ್ಳೆ ಹುಡುಗ ಅಲ್ವಾ, ಸಿಕ್ಕಾಬಟ್ಟೆ ಆಸ್ತಿ ಇದೆ, ನನ್ನಂತನ ಮದುವೆ ಆಗೋಕ್ಕೆ ಯಾರು ಬೇಕಾದರೂ ತುದಿಗಾರಲ್ಲಿ ನಿಂತಿದ್ದಾರೆ, ಅದಕ್ಕೆ ನೀನು ಅರ್ಜೆಂಟ್ ಮಾಡ್ತಿದ್ದೀಯಾ ಅಂತ ನಗಾಡ್ಕೊಂಡು ಮಾತಾಡ್ಕೊಂಡಿರ್ಬೇಕಾದ್ರೆ ಅಜಯ್ ಹತ್ರ ಸ್ವಾತಿ ಬರ್ತಾಳೆ. ಸ್ವಾತಿನ ನೋಡಿ, ಸ್ವಾತಿ ಬಾಬಿ ಬರ್ತಿದ್ದಾರೆ ಒಂದು ನಿಮಿಷ ಅಂತ ಫೋನ್ ಕಟ್ ಮಾಡ್ತಾನೆ.
ಸ್ವಾತಿ ಬಂದು ಹೇಳ್ತಾ ಇರ್ತಾಳೆ, ಏನು ಭಾವಿ ಪತ್ನಿ ಜೊತೆ ಈ ರೀತಿ ಮಾತಾಡ್ತಾ ಇದ್ರಿ ಅಂತ ಅಂದಾಗ, ವಾವ್ ಸೂಪರ್ ಪಾಪಿ, ನೀವು ಯಾವ ರೀತಿ ಕಂಡು ಹಿಡಿದ್ರಿ ಅಂತ ಖುಷಿ ಪಡ್ತಿರ್ಬೇಕಾದ್ರೆ, ಅಯ್ಯೋ ದೇವ್ರೆ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಅಂತ ಬೈಕತ್ತಾ ಇರ್ತಾಳೆ. ಅಷ್ಟಕ್ಕೂ ಏನಕ್ಕೆ ಬಂದ್ರಿ ಭಾವಿ ಅವ್ರೆ ಅಂತ ಕೇಳ್ತಾ ಇರಬೇಕಾದ್ರೆ, ಏನಿಲ್ಲ ಏಪ್ರಿಲ್ ಮತ್ತು ಮೇ ತಿಂಗಳದ್ದು ಟ್ರಾನ್ಸಾಕ್ಷನ್ ರಾಂಗ್ ಬರ್ತಾ ಇದೆ, ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀರಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಜಯ್ ಫೈಲ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಸ್ವಾತಿ ಹೇಳ್ತಾ ಇರ್ತಾಳೆ, ನಿಮ್ಮಿಬ್ಬರು ಲವ್ ಸ್ಟೋರಿ ಸ್ವಲ್ಪ ಹೇಳ್ತೀರಾ ಅಂತ ಅನ್ಬೇಕಾದ್ರೆ ಅಜಯ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು, ಒಂದೇ ಮನೇಲಿ ಇದ್ವಿ, ಆದರೆ ಅವಳು ಬೇರೆ ಸೆಕ್ಷನ್ ನಾನು ಬೇರೆ ಸೆಕ್ಷನ್, ಅವಳು ತುಂಬ ಓವರ್ ಆಕ್ಟಿವಿಟಿ ಮಾಡ್ತಾಯಿದ್ಲು, ನಾನು ಹಾಗೆ ಸುಮ್ಮನೆ ಡಲ್ಲಾಗಿದ್ದೆ ಅಂತ ಅನ್ಬೇಕಾದ್ರೆ, ಇಷ್ಟೆಲ್ಲ ಹೇಗಾಯಿತು ಅನ್ಬೇಕಾದ್ರೆ, ನಾನು ಮುಂಬೈಗೆ ಹೋದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ದುಡ್ಡು ಮಾಡಿದೆ, ಬಿಸ್ನೆಸ್ ಮಾಡಿದೆ. ಆವಾಗ ನಾನು ಇವಳನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಆಮೇಲೆ ಅವಳನ್ನ ಎಲ್ಲೂ ಸಹ ಸರಿಯಾಗಿ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ಅವತ್ತು ಫ್ಯಾಷನ್ ಶೋ ದಿನ ಅವಳು ನೋಡಿದೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಪ್ಲೈನ್ ಕಿಸ್ ಮಾಡಿದೆ, ಕೂಲಿಂಗ್ ಗ್ಲಾಸ್ ತೆಗೆದು ನೋಡಿದರೆ ಅವಳ ಬ್ಯೂಟಿಗೆ ನಾನು ಫಿದಾ ಆದೆ. ಹಾಗೆ ಕೆಫೆ ನಾನು ಪ್ರಪೋಸ್ ಮಾಡಿದೆ, ಒಪ್ಕೊಳ್ಳಲ್ಲ ಅಂತ ಅಂದ್ಕೊಂಡೆ, ಆದರೆ ಸಡನ್ನಾಗಿ ಅವಳು ಒಪ್ಕೊಂಡೆ ಬಿಟ್ಲು ಅಂತ ಅಂದಾಗ ಇವಳಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ತುಂಬ ಆಶ್ಚರ್ಯದಿಂದ ಏನು ಅವಳು ಸಡನ್ನಾಗಿ ಒಪ್ಕೊಂಡ್ಲ ಅಂತ ಅಂದಾಗ, ಯಾಕೆ ಪಾಪಿ ನಾನು ಚೆನ್ನಾಗಿಲ್ವಾ ಅಂತ ಅಂದಾಗ, ಹಾಗಲ್ಲ ನೀವೆಲ್ಲರಿಗೂ ತುಂಬ ಹೆಲ್ಪ್ ಮಾಡ್ತೀರಾ, ಹೆಲ್ಪಿಂಗ್ ನೇಚರ್ ಇರೋರು, ಅದಕ್ಕೆ ಈ ರೀತಿ ಕೇಳಿದೆ ಅಂತ ಅಂದಾಗ, ಏನು ಗೊತ್ತಾ ಬಾಬಿ, ನಾನು ಸಿಗಬೇಕು ಅಂತ ಎಷ್ಟೋ ಜನ ರಥ ಮಾಡಿಕೊಂಡು ಮುಂಬೈನಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾರೆ, ನಿಮಗೆ ಗೊತ್ತಲ್ವಾ ಅಂತ ಅನ್ಬೇಕಾದ್ರೆ, ಹಾಂ ಹಾಂ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಸ್ವಾತಿ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ನಿಮ್ಮ ಲವ್ ಯಾವ ಲೆವೆಲಲ್ಲಿದೆ ಅಂತ ಅಂದಾಗ, ಫೋರ್ತ್ ಸ್ಟೇಜಲ್ಲಿದೆ, ನಿಮಗೆ ಗೊತ್ತಲ್ವ ನಾಳೆನೇ ಎಂಗೇಜ್ಮೆಂಟು, ಆಮೇಲೆ ಮದುವೆ, ಅವಳೇ ಡೈರೆಕ್ಟಾಗಿ ಮದುವೆ ಆಗಬೇಡ ಅಂತ ಹೇಳಿದ್ಲು ಅಂತ ಅಂದಾಗ ಇವಳಿಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಾವಿಬ್ಬರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಖುಷಿಯಿಂದ ಕನಸು ಕಾಣ್ತಿರ್ಬೇಕಾದ್ರೆ, ಅಯ್ಯೋ ದೇವ್ರಿ ಇದು ಆಫೀಸು, ಜಾಸ್ತಿ ಡ್ರೀಮ್ ಕಾಣ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸ್ವಾತಿನಿ ಸಹ ಹಾಗಾದರೆ ಇವ್ರನ್ನ ಎಮೋಷನ್ನ ಟ್ರ್ಯಾಪ್ ಮಾಡಿ ಅವಳು ಬಲೆಗೆ ಬೀಸ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಡೈರೆಕ್ಟಾಗಿ ನನ್ನ ಜೊತೆ ಫೈಟ್ ಮಾಡೋಕ್ಕಾಗಲ್ಲ ಅಂತ ಇಂಡೈರೆಕ್ಟಾಗಿ ಈ ರೀತಿ ಮಾಡ್ತಿದ್ದಾಳಲ್ವ, ಏನೇ ಆಗಲಿ ಒಂದು ಕೈ ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಅಜಯ್ ಅವರೇ ಈ ಫೈಲ್ನ ಚೆಕ್ ಮಾಡಿ ಆಮೇಲೆ ನನಗೆ ಕೊಡಿ ಅಂತ ಹೇಳಿ ಸ್ವಾತಿ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಂಶನ ಮೀಟ್ ಮಾಡೋಕ್ಕೆ ಅಂತ ನಿತಿನ್ ಆಫೀಸಿಗೆ ಬರ್ತಾನೆ. ನಿತಿನ ನೋಡಿ ಇವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಹೇಗಿದೆಯಾ ನಿತಿನ್ ಅಂತ ಕೇಳಬೇಕಾದ್ರೆ, ನಾನು ಚೆನ್ನಾಗಿದ್ದೀನಿ ಅಂತ ಅಂದಾಗ, ಅಜ್ಜಿ ತಾತನ ಫಂಕ್ಷನ್ಗೆ ಏನಕ್ಕೋ ಬರಲಿಲ್ಲ ಅಂತ ಕೇಳಬೇಕಾದ್ರೆ, ನಾನೊಂದು ಬಿಸ್ನೆಸ್ನ ಶುರು ಮಾಡಿದ್ದೀನಿ ಅಂತ ಹೇಳಿದಾಗ, ವಾಟ್ ಎ ಗುಡ್ ನ್ಯೂಸ್, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತ ಅಂದಾಗ, ಸರಿ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ, ನಾನು ಇಲ್ಲಿಗೆ ಬಂದಿದ್ದು ಅಜಯ್ ಮತ್ತು ರಾಗಿಣಿ ಮದುವೆ ವಿಷಯ ಮಾತಾಡೋಕ್ಕೆ, ಅವಳು ಎಂಥವಳು ಅಂತ ಗೊತ್ತಿದ್ರು ಏನಕ್ಕೆ ನೀನು ಒಪ್ಕೊಂಡೆ ಅಂತ ಅಂದಾಗ, ಇನ್ನೇನು ಮಾಡಲಿ ಅವರಿಬ್ಬರು ಪ್ರೀತಿ ಮಾಡ್ತಿದ್ರಂತೆ, ಅದಕ್ಕೆ ನಾನು ಒಪ್ಕೊಂಡೆ ಅಂತ ಅಂದಾಗ, ಖಂಡಿತ ಅಜಯ್ ಮೇಲೆ ಅವಳಿಗೆ ಯಾವ ಫೀಲಿಂಗ್ಸ್ ಇಲ್ಲ, ಮದುವೆ ಆಗಿ ಸ್ವಾತಿಗೆ ತೊಂದರೆ ಕೊಡಬೇಕಂತ ಬರ್ತಿದ್ದಾಳೆ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ವಂಶಿ ಅಂತ ಕೇಳ್ತಾ ಇರ್ತಾನೆ. ಹಾಗೆ ವಂಶಿ ಹೇಳ್ತಾನೆ, ನಾನೇನು ಮಾಡೋಣ, ಅವರಿಬ್ಬರು ಲವರ್ಸ್ ತಾನೆ ಅಂತ, ಅಷ್ಟಕ್ಕೂ ಸ್ವಾತಿಗೆ ಏನು ಮಾಡಲ್ಲ ಅಂತ ಅಂದಾಗ, ನಿನಗೆ ಗೊತ್ತಿಲ್ಲ ಇಷ್ಟು ದಿನ ನನ್ನ ಲವ್ ಮಾಡ್ತೀನಿ ಅಂತ ನನ್ನಿಂದ ಬಿದ್ಲು, ಇವಾಗ ಸಡನ್ನಾಗಿ ಅಜಯ್ನ ಲವ್ ಮಾಡ್ತೀನಿ ಅಂತ ಅಂತಿದ್ದಾಳೆ. ಸಪೋಸ್ ಲವ್ ಮಾಡಿದ್ರು ಸಹ ಇಷ್ಟು ಬೇಗ ಅವ್ರಿಗೆ ಮದುವೆ ಬೇಕಿತ್ತಾ, ಏನಕ್ಕೆ ಒಪ್ಕೊಂಡಿದ್ದಾಳೆ ಅಂತ ಅಂದಾಗ, ಅದು ಅವ್ರ ಪರ್ಸ್ನಲ್ ಮ್ಯಾಟರ್, ನಾವು ಹೆಂಗೆಲ್ಲ ಕೇಳೋಕ್ಕಾಗುತ್ತೆ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ನಿತಿನ್ ಹೇಳ್ತಾ ಇರ್ತಾನೆ, ನಿನಗೆ ಗೊತ್ತಿಲ್ಲ ಅವಳು ಸೇಡ್ ತೀರ್ಸ್ಕೊಳಕ್ಕೆ ಅಂತ ಬಂದಿದ್ದಾಳೆ, ಸ್ವಾತಿ ಮೇಲೆ ಖಂಡಿತ ಅವಳು ಸೇಡ್ ತೀರ್ಸ್ಕೊತಾಳೆ, ಆ ಪಶುಪತಿ ಎಷ್ಟು ಕೆಟ್ಟವನಂತ ನಿನಗೆ ಗೊತ್ತಲ್ವಾ ಅಂತ ಅಂದಾಗ, ಇಷ್ಟು ರೆಸ್ಟ್ಲೆಸ್ ಆಗಿ ಮಾತಾಡಬೇಡ, ಕೂಲ್ ಅಂತ ಅನ್ಬೇಕಾದ್ರೆ, ಸರಿ ನಾನು ಕೂಲ್ ಆಗ್ತೀನಿ, ಒಂದು ಮಾತು ಕೇಳ್ತೀನಿ, ಸ್ವಾತಿ ಅವರು ನಿನಗೆ ಅಷ್ಟೊಂದು ಥರ ದುಡ್ಡು ಕೊಡಬೇಕಲ್ಲ, ಆ ದುಡ್ಡನ್ನೆಲ್ಲ ಒಂದೇ ಸಲ ನಾನಿವಾಗ ಕೊಟ್ಟರೆ ಅವ್ರನ್ನ ಅವ್ರ ಮನೆಗೆ ಕಳಿಸ್ತೀಯಾ ಅಂತ ಅಂದಾಗ ವಂಶಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ನಾನು ಕೊಡೋ ದುಡ್ಡೆಲ್ಲ ಕೊಡ್ತೀನಿ, ಪ್ಲೀಸ್ ಅವ್ರನ್ನ ಅವ್ರ ಮನೆಗೆ ಕಳಿಸ್ಬಿಡು, ಏಕೆ ಅಂತಂದರೆ ನನ್ನಿಂದಲೇ ಇಷ್ಟೆಲ್ಲ ಆಗಿದ್ದು, ಆ ಗಿಲ್ಟ್ ನನ್ನನ್ನು ಕಾಡ್ತಿದೆ ಅಂತ ಅಂದಾಗ, ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ ಮಗ, ನಾನು ನಿಜವಾಗ್ಲೂ ನನ್ನ ಸ್ವಾರ್ಥಕ್ಕಾಗಿ ಅವ್ರನ್ನ ಮದುವೆ ಆಗಲಿಲ್ಲ, ತಾತನಿಗೋಸ್ಕರ ಅದೇ ಅಂದಮೇಲೆ ಅವರಿಬ್ಬರು ತೊಂದರೆ ಕೊಡೋಕ್ಕೆ ನಾನು ಬಿಡಲ್ಲ, ನಮ್ಮ ಮನೇಲಿ ನಾನು ಅವ್ರನ್ನ ಖುಷಿಯಾಗಿ ನೋಡ್ಕೊತೀನಿ ಅಂತ ಅಂದಾಗ, ಸರಿ ಮಗ ನೀನು ಎಷ್ಟು ಹೇಳಿದ್ಮೇಲೆ ಮುಗೀತು, ನಾನಿನ್ನು ಬರ್ತೀನಿ, ನಾನು ಬಂದಿರೋ ವಿಷಯನ ಈ ಕಡೆ ಸ್ವಾತಿ ಅವ್ರು ಕೇಳಬೇಡ ಅಂತ ಅಲ್ಲಿಂದ ನಿತಿನ್ ಹೊರಟೋಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.